ಯೆಹೋವನೇ, ನಾನಂತೂ ನಿನ್ನ ಮಹಾಕೃಪೆಯನ್ನು ಹೊಂದಿದವನಾಗಿ ನಿನ್ನ ಮಂದಿರದೊಳಕ್ಕೆ ಪ್ರವೇಶಿಸುವೆನು. ನಿನ್ನಲ್ಲಿಯೇ ಭಯಭಕ್ತಿಯುಳ್ಳವನಾಗಿ ನಿನ್ನ ಪರಿಶುದ್ಧ ಆಲಯದ ಕಡೆಗೆ ಅಡ್ಡ ಬೀಳುವೆನು. ಶನಿವಾರ 5 ಅಕ್ಟೋಬರ್ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಕೀರ್ತನೆಗಳ ಸಂಗ್ರಹ 49ನೇ ಕೀರ್ತನೆಯ 12ನೇ ವಚನ. ಮನುಷ್ಯನು ಎಷ್ಟು ಘನವಾದ ಪದವಿಯಲ್ಲಿದ್ದರೂ ಸ್ಥಿರವಿಲ್ಲ, ಪಶುಗಳಂತೆಯೇ ಇಲ್ಲವಾಗುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರು ತನ್ನ ಮಕ್ಕಳನ್ನು ಕೈ ಹಿಡಿದು ಎಬ್ಬಿಸಿ ನಿಲ್ಲಿಸುವಂಥವನಾಗಿದ್ದಾನೆ. ಎಷ್ಟೆಲ್ಲ ಅಧಿಕಾರ, ಎಷ್ಟೆಲ್ಲ ಘನವಾದಂಥ ಪದವಿ ಇದ್ದರೂ ಅದು ಸ್ಥಿರವಿಲ್ಲ. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಘನತೆ, ಪದವಿ ಸ್ಥಿರವಿಲ್ಲ. ಕರ್ತನಲ್ಲಿ ಪ್ರಿಯರೇ, ಲೋಕದ ಅನೇಕ ವಿಚಾರಗಳು ಮನುಷ್ಯನನ್ನು ಬಲಪಡಿಸುವಂಥದ್ದು, ಎದುರಿಸುವಂಥದ್ದು ಆಗಿರುತ್ತದೆ. ಈ ಕೀರ್ತನೆಯಲ್ಲಿ ಕೀರ್ತನೆಗಾರನು ಅನೇಕ ಕಷ್ಟಕರವಾದಂಥ ಸಂಗತಿಗಳು, ಸಹಿಸಲಾರದಂಥ ಕಷ್ಟ, ದುಃಖ, ಎದುರಿಸಲಾರದಂಥ ಸವಾಲುಗಳು ಬಂದಾಗ ದೇವರನ್ನು ಆತುಕೊಂಡಂಥವರು, ದೇವರನ್ನು ನಂಬಿದಂಥವರು ಕದಲುವುದಿಲ್ಲ, ಹೆದರುವುದಿಲ್ಲ. ಕಾರಣ ದೇವರು ಅವರನ್ನು ಎಂಥ ಪರಿಸ್ಥಿತಿಯಲ್ಲಿದ್ದರೂ ಬಿಡುಗಡೆ ಮಾಡುತ್ತಾನೆ ಎಂಬಂಥ ಭರವಸೆ ಇರುವಂಥದ್ದನ್ನು ಈ ಕೀರ್ತನೆಯಲ್ಲಿ ಅದ್ಭುತವಾಗಿ ವರ್ಣಿಸುತ್ತಾ ಹೋಗುತ್ತಾನೆ. ಈ ಒಂದು ವಚನದಲ್ಲಿ ಕೀರ್ತನೆಗಾರನು ಹೇಳುವಂಥದ್ದೇನೆಂದರೆ, ಯಾವ ವ್ಯಕ್ತಿ ತನ್ನ ಪದವಿಯಲ್ಲಿ, ತನ್ನ ಘನತೆ ಗೌರವಗಳಲ್ಲಿ ನಂಬಿಕೆ ಇಡುತ್ತಾರೋ ಅಥವಾ ಆ ಸ್ಥಿತಿಯಲ್ಲೇ ಇರುವಂಥವರಾಗಿದ್ದಾರೋ ಅವರು ತಿಳ್ಕೊಳ್ಳಬೇಕಾದಂಥ ವಿಚಾರ ಏನಂದ್ರೆ, ಅದು ಸ್ಥಿರವಾದದ್ದಲ್ಲ. ಯಾಕಂದ್ರೆ ಅದು ನಾಶಿಸಿ ಹೋಗುವಂಥದ್ದಾಗಿದೆ. ಸ್ಥಾನ, ಮಾನ, ಅಧಿಕಾರ, ಪದವಿ ಎಲ್ಲವೂ ಕೂಡ ನಾಶಿಸಿ ಹೋಗುವಂಥದ್ದು. ಹೌದು, ದೇವರಲ್ಲಿ ಭರವಸೆ ಇಟ್ಟಂಥವನು ಬಿದ್ದು ಹೋದರೂ ಕೂಡ ದೇವರು ಕೈ ಹಿಡಿದು ಎಬ್ಬಿಸಿ ತಲೆ ಎತ್ತಿ ನಿಲ್ಲುವ ಹಾಗೆ ಮಾಡುತ್ತಾನೆ. ಅಧಿಕಾರ ಅಥವಾ ಘನತೆ, ಈ ರೀತಿಯಾದಂಥ ಸ್ಥಿತಿಗಳಲ್ಲಿ ನಂಬಿಕೆ ಇಟ್ಟಂಥವರು ಖಂಡಿತವಾಗಿ ನಾಶವಾಗುವಂಥದ್ದು ಸರಿಯೇ. ಇದನ್ನು ನಾವು ತಿಳ್ಕೊಂಡು ಯಾವಾಗಲೂ ನಾವು ಎಂಥ ಸ್ಥಿತಿಯಲ್ಲಿದ್ದರೂ, ಎಂಥ ಉನ್ನತ ಪದವಿಯಲ್ಲಿದ್ದರೂ ದೇವರು ಅದನ್ನು ಕೊಟ್ಟಿದ್ದಾನೆ ಎಂಬ ನಮ್ರತೆಯಿಂದ ದೇವರಲ್ಲಿ ನಾವುಗಳು ಸಮರ್ಪಿಸಿಕೊಂಡು ನಮ್ಮ ಜೀವನವನ್ನು ನಡೆಸುವುದೇ ಆದರೆ ಎಂಥ ಪರಿಸ್ಥಿತಿ ಬಂದರೂ ದೇವರು ಕೈ ಹಿಡಿದು ಎತ್ತಿ ನಿಲ್ಲಿಸುತ್ತಾನೆ. ಯಾವ ಸ್ಥಾನಮಾನಗಳು ನಮ್ಮನ್ನು ಕಾಪಾಡುವುದಿಲ್ಲ. ಯಾಕಂದ್ರೆ ಅದು ಸ್ಥಿರವಾದದ್ದಲ್ಲ, ನಾಶಿಸಿ ಹೋಗುವಂಥದ್ದು. ದೇವರು ಸ್ಥಿರವಾಗಿದ್ದಾನೆ, ನಿರಂತರವೂ ಇದ್ದಾನೆ. ದೇವರೇ ನಮ್ಮನ್ನು ಕೈ ಹಿಡಿದು ಎತ್ತುತ್ತಾನೆ. ದೇವರನ್ನು ನೋಡೋಣ, ನಂಬೋಣ, ನಮ್ರತೆಯಿಂದ ತಗ್ಗಿದ ಸ್ವಭಾವದಲ್ಲಿ ಬಾಳೋಣ. ಕರ್ತನೆ ದಯಾಮಯ ಸ್ವಾಮಿ, ಕೃಪಾ ಸಂಪೂರ್ಣನೆ ಕೊಟ್ಟಂತ ಈ ಸಮಯಕ್ಕಾಗಿ ಸ್ತೋತ್ರ. ನಾವು ನಿನ್ನ ಕೃಪೆಯಿಂದಲೇ ಇದ್ದೇವೆ ಎಂಬಂಥದ್ದು ದಿನಾಲು ಅರಿತುಕೊಂಡು ನಿನಗೆ ಸ್ತೋತ್ರ ಸಲ್ಲಿಸಲು ನಮ್ಮನ್ನು ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.